ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಮೆಥಮೆಟಿಕ್ಸ್ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್ ಮೇಲೆ ಸಮ್ MCQಗಳನ್ನ ಸಾಲ್ವ್ ಮಾಡೋಣ. ಸೊ ನೀವು ಟಾಪಿಕ್ ವೈಸ್ ಕ್ಲಾಸ್ ಹಾಗೆ PDF ನೋಟ್ಸ್ ಬೇಕಾದಲ್ಲಿ ಸೊ ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ಮೆಂಬರ್ಶಿಪ್ ಅನ್ನ ಪಡಿಬೇಕಾಗ್ತದೆ. ಸೊ ಸಿಂಪಲ್ ಆಗಿ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿ ನಮ್ಮ ಒಂದು ಚಾನಲ್ ನ ಹೋಮ್ ಪೇಜ್ ನಲ್ಲಿ ನಿಮಗೆ ಜಾಯಿನ್ ಅನ್ನೋ ಬಟನ್ ಕಾಣುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಲೆವೆಲ್ 3 ನಲ್ಲಿ 179 ರೂಪೀಸ್ಗೆ ಇಲ್ಲಿ ನಿಮ್ಗೆ ಟೋಟಲ್ ಪೇಪರ್ ಟು ಕಂಪ್ಲೀಟ್ ಸಿಲೆಬಸ್ ಅಲ್ಲಿ ಕವರ್ ಆಗುತ್ತೆ. ಸೊ ಈ ತರ ನೋಟ್ಸ್ ಕೂಡ ನಿಮ್ಗೆ ಟೆಲಿಗ್ರಾಮ್ ದಲ್ಲಿ ಗ್ರೂಪ್ ಅದ ಸಪರೇಟ್ ಆಗಿ ಅದರಲ್ಲಿ ಶೇರ್ ಮಾಡ್ಲಾಗ್ತದ. ಸೊ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸ್ರಿ, ಅಥವಾ ನೀವು ಟೆಲಿಗ್ರಾಮ್ ದಲ್ಲಿ ಮೆಸೇಜ್ ಮಾಡಿ ಕೂಡ ಕೇಳಬಹುದು. ಟೆಲಿಗ್ರಾಮ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಲ್ಲಿ ನೀವು ನೋಡಬಹುದು. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಕ್ಯೂಬ್ ಮತ್ತು ಕ್ಯೂಬ್ ರೂಟ್ಸ್ ಮೇಲೆ ನಾವು ನೋಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ, ಕ್ಯೂಬ್ ರೂಟ್ ಆಫ್ 3.375 ಇಂಟು ರೂಟ್ ಆಫ್ 0.81 ಈಕ್ವಲ್ ಟು ಕ್ವಶನ್ ಮಾರ್ಕ್ ಅದ. ಸೊ ಇಲ್ಲಿ 3.375 ಇದು ಇಲ್ಲಿ 3375 ಅದ. ಸೊ 3375 ಅದ. ಸೊ ಇದು ಯಾವ ತರ ಕ್ಯೂಬ್ ರೂಟ್ ಅಂತ ನೋಡಿದ್ರ ನಾವು, ಸೊ ಇದು 15ರ ಕ್ಯೂಬ್ ಆಗಿರ್ತದ. ಸೊ ಇಲ್ಲಿ 15ರ ಕ್ಯೂಬ್ ಏನೈತಿ 3375 ಆಗಿರ್ತದ. ಅದೇ ರೀತಿ ಇಲ್ಲಿ 81 ನೋಡ್ರಿ, ಇಲ್ಲಿ ಇದು 9ರ ಸ್ಕ್ವೇರ್ ಆಗಿರ್ತದ. ಸೊ ಇದನ್ನ ನಾವ ಈಗ ಇಲ್ಲಿ ಎಷ್ಟ ಕ್ಯೂಬ್ ಕೇಳಿದಾಗ ಇಲ್ಲಿ 3 ಸಂಖ್ಯೆಗಳನ್ನ ಬಿಟ್ಟು ಇಲ್ಲಿ ಪಾಯಿಂಟ್ ಅದ. ಸೊ ಕ್ಯೂಬ್ ರೂಟ್ ಒಳಗ ಇದನ್ನ ಹೊರಗೆ ತೆಗೆದಾಗ ಏನೈತಿ, ಇದ 1 ಪಾಯಿಂಟ್ ಕನ್ವರ್ಟ್ ಆಗುತ್ತ. ಸೊ ನೆಕ್ಸ್ಟ್ ಇಲ್ಲಿ 2 ಪಾಯಿಂಟ್ ಬಿಟ್ಟು ಏನೈತಿ ಇಲ್ಲಿ ಪಾಯಿಂಟ್ ಅದ, 2 ಡಿಜಿಟ್ ಗಳನ್ನ ಬಿಟ್ಟು ಇಲ್ಲಿ ಪಾಯಿಂಟ್ ಅದ. ಸೊ ಇಲ್ಲಿ ಏನಾಗುತ್ತ, ಇದರಲ್ಲಿ ರೂಟ್ ದಿಂದ ಹೊರಗೆ ತೆಗೆದಾಗ ಇಲ್ಲಿ 1 ಪಾಯಿಂಟ್ ಬಿಟ್ಟ ಇಲ್ಲಿ ನಮ್ಗ ಪಾಯಿಂಟ್ ಬರ್ತದ, 1 ಡಿಜಿಟ್ ಬಿಟ್ಟು ಇಲ್ಲಿ ಪಾಯಿಂಟ್ ಬರ್ತದ. ಸೊ ಇಲ್ಲಿ ರೂಟ್ ಆಫ್ 3.375 ಇಂಟು ಕ್ಯೂಬ್ ರೂಟ್ ಆಫ್ 3.375 ಇಂಟು ರೂಟ್ ಆಫ್ 0.81 ಅದ. ಸೊ ಇದನ್ನ ಹೊರಗೆ ತೆಗೆದಾಗ ಏನಾಗುತ್ತೆ, ಇದು 1.5 ಆಗುತ್ತೆ. ನೆಕ್ಸ್ಟ್ ಇದನ್ನ ಹೊರಗೆ ತೆಗೆದಾಗ ಏನಾಗುತ್ತೆ, ಇದು 0.9 ಆಗುತ್ತೆ. ಸೊ ಇವೆರಡನ್ನು ಇಂಟು ಮಾಡಿದಾಗ 15 9 ಇಲ್ಲಿ 135 ಆಗುತ್ತೆ. ಸೊ ಇಲ್ಲಿ ಒಂದ್ ಡಿಜಿಟ್ ಬಿಟ್ ಪಾಯಿಂಟ್ ಅದ, ಇಲ್ಲಿ 1 ಡಿಜಿಟ್ ಬಿಟ್ಟ ಪಾಯಿಂಟ್ ಅದ. ಸೊ ಹಾಗಾಗಿ ಇಲ್ಲಿದೊಂದು ಟೋಟಲ್ ಇಲ್ಲಿ 2 ಡಿಜಿಟ್ ಬಿಟ್ಟ ಪಾಯಿಂಟ್ ಆಗುತ್ತೆ. ಸೊ ಆಪ್ಷನ್ ದಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ, ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಕ್ವಶನ್, the sum of positive number and its cube is 130. what is the value of number? ಸೊ ಇಲ್ಲಿ ಒಂದು ಪಾಸಿಟಿವ್ ನಂಬರ್ ಅದ, ಅದರದ ಕ್ಯೂಬ್ ಅದ. ಸೊ ಇಲ್ಲಿ ಒಂದು ಪಾಸಿಟಿವ್ ನಂಬರ್ ಅದ, ಅದರದ ಕ್ಯೂಬ್ ಅದ. ಸೊ ಅವೆರಡು ತರದ್ದು ಕೂಡಿಸಿದಾಗ ಇಲ್ಲಿ ಏನಾಗತ್ತ, 130 ಇಲ್ಲಿ ಆಗಿದೆ ಅಂತ. ಸೊ ಅಂತದ ಒಂದು ಸಂಖ್ಯೆ ಯಾವ್ದು ಅಂದ್ರೆ ಇಲ್ಲಿ ಎಕ್ಸ್ ಬೆಲೆ ಏನಾಗತ್ತ ಅಂತ ಇಲ್ಲಿ ಕೇಳಿದಾರ. ಸೊ ಸಿಂಪಲ್ ಆಗಿ ಇಲ್ಲಿ ಎಕ್ಸ್ ಇದ್ದಲ್ಲಿ ನಾವು ಈ ಆಪ್ಷನ್ ಗಳನ್ನ ತುಂಬಿ ನೋಡ್ನು, ಡೈರೆಕ್ಟ್ ಆಪ್ಷನ್ ಮೆಥಡ್. ಸೊ ಇಲ್ಲಿ 2 ಹಾಕಿದಾಗ ಇಲ್ಲಿ 8 ಆಗುತ್ತೆ, 2 ಕ್ಯೂಬ್ ಟೋಟಲ್ 10 ಆಗುತ್ತೆ, ಇದಾಗುದಿಲ್ಲ. ನೆಕ್ಸ್ಟ್ 3 ಹಾಕಿದಾಗ 3 ಕ್ಯೂಬ್ 27. ಸೊ ಇಲ್ಲಿ 30 ಆಗುತ್ತೆ, ಇದು ಆಗಲ್ಲ. ನೆಕ್ಸ್ಟ್ 5 ಹಾಕಿದಾಗ 5 ಕ್ಯೂಬ್ 125 ಆಗುತ್ತೆ. ಸೊ ಇದು 130 ಆಗುತ್ತೆ. ಸೊ ಇದರ ಸಮ 130 ಬರ್ತದ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಸೊ 6 ಹಾಕಿ ನೋಡ್ಬೋದು ನೀವು, 6 ಹಾಕಿದಾಗ 216 ಆಗುತ್ತೆ. ಸೊ ಇದು ಟೋಟಲ್ 222 ಆಗುತ್ತೆ. ಸೊ ಇದು ಕೂಡ ಆಗುದಿಲ್ಲ. ಆಪ್ಷನ್ 3 ಮಾತ್ರ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಕ್ವಶನ್, the sum of positive number and its cube is 330. what is the value of the number ಅಂದರು. ಸೊ ಈ ತರ ಆನ್ಸರ್ ಅನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾವ್ದು ಬರ್ತದ ಅಂತ. ನೆಕ್ಸ್ಟ್ ಕ್ವಶನ್, ಸೊ ಕ್ಯೂಬ್ ರೂಟ್ ಆಫ್ 0.027 ಪ್ಲಸ್ ರೂಟ್ ಆಫ್ 0.47 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.064
ಮೈನಸ್ ಕ್ಯೂಬ್ ರೂಟ್ ಆಫ್ 0.216 ಅದ. ಸೊ ಮೊದ್ಲಿಗೆ ಇದನ್ನ ಕ್ವಶನ್ ನ ಬರ್ಬೋದು ನಾವು 0.027 ಅದ ಕ್ಯೂಬ್ ರೂಟ್ ಪ್ಲಸ್ ರೂಟ್ ಆಫ್ 0.47 ಅದ, ಸಾರಿ 49 ಅದ, ಪ್ಲಸ್ ಮತ್ತೆ ಕ್ಯೂಬ್ ರೂಟ್ ಆಫ್ 0.064 ಅದ, ಪ್ಲಸ್ ಸಾರಿ ಮೈನಸ್ ಅದ ಕ್ಯೂಬ್ ರೂಟ್ ಆಫ್ 0.216 ಅದ. ಸೊ ಇದರ ಆನ್ಸರ್ ಏನಾಗುತ್ತೆ ನೋಡ್ರಿ, ಇಲ್ಲಿ 27 ಅಂದಾಗ ಇದು ಕ್ಯೂಬ್ ಇದ್ದಾಗ ಇಲ್ಲಿ 3 ಡಿಜಿಟ್, ಇದು 1 2 3. ಸೊ 3 ಡಿಜಿಟ್ ಯಾವಾಗ ಇದು ಕ್ಯೂಬ್ ರೂಟ್ ಇದ್ದಾಗ ಈ ತರ ಹೊರಗೆ ತಕೊಂಡಾಗ ಏನೈತಿ 1 ಡಿಜಿಟ್ ಬಿಟ್ಟ ನಮಗ ಇಲ್ಲಿ ಪಾಯಿಂಟ್ ಬರ್ತದ, ಇದ್ ನೆನಪಿರ್ಬೇಕು. ಅದ ಸ್ಕ್ವೇರ್ ಒಳಗೆ ಏನಾಗತ್ತ, ಇಲ್ಲಿ 2 ಡಿಜಿಟ್ ಬಿಟ್ಟು ಇಲ್ಲಿ ಪಾಯಿಂಟ್ ಐತಿ ಅಂದ್ರ ಈ ತರ ಸ್ಕ್ವೇರ್ ರೂಟ್ ಹೊರಗೆ ತೆಗೆದಾಗ, ಸ್ಕ್ವೇರ್ ರೂಟ್ ದಿಂದ ಹೊರಗೆ ತೆಗೆದಾಗ ಇದ 1 ಪಾಯಿಂಟ್ ಬರ್ತದೆ. ಇದು ಯಾವಾಗ ಇದು ಸ್ಕ್ವೇರ್ ಇದ್ದಾಗ, ಇದು ಕ್ಯೂಬ್ ಇದ್ದಾಗ. ಕ್ಯೂಬ್ ಇದ್ದಾಗ 3 ಪಾಯಿಂಟ್ ಅನ್ನ ಹೊರಗೆ ತೆಗೆದಾಗ ಇಲ್ಲಿ ನಾವು 1 ಪಾಯಿಂಟ್ ಇಲ್ಲಿ ಬರ್ತದ. ಇಲ್ಲಿ 2 ಪಾಯಿಂಟ್ ತೆಗೆದಾಗ ಇಲ್ಲಿ 1 ಪಾಯಿಂಟ್ ಇಲ್ಲಿ 1 ಡಿಜಿಟ್ ಆದ ನಂತರ ಇಲ್ಲಿ ಪಾಯಿಂಟ್ ಬರ್ತದ. ಸೊ ಇಲ್ಲಿ 27 ಯಾವ್ದರ ಒಂದ ಕ್ಯೂಬ್ ಆಗಿರ್ತದ, ಇದು 3ರ ಕ್ಯೂಬ್ ಆಗಿರ್ತದ. ಬಟ್ ಇಲ್ಲಿ 3 ಡಿಜಿಟ್ ಬಿಟ್ಟ ಪಾಯಿಂಟ್ ಅದ, ಹಾಗಾಗಿ ನಾವು ಹೊರಗೆ ತೆಗೆದಾಗ ಏನೈತಿ 1 ಡಿಜಿಟ್ ಬಿಟ್ಟು ಇಲ್ಲಿ ಪಾಯಿಂಟ್ ಅನ್ನ ಇಡಬೇಕು. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ರೂಟ್ ಅದ, ಸ್ಕ್ವೇರ್ ರೂಟ್ ಐತಿ ಅಂದ್ರ ಇಲ್ಲಿ 2 ಡಿಜಿಟ್ ಬಿಟ್ಟ ಪಾಯಿಂಟ್ ಅದ. ಸೊ ಹಾಗಾಗಿ ಈ ತರ ಸ್ಕ್ವೇರ್ ರೂಟ್ ದಿಂದ ಹೊರಗೆ ತೆಗೆದಾಗ 1 ಡಿಜಿಟ್ ಬಿಟ್ಟ ಇಲ್ಲಿ ಪಾಯಿಂಟ್ ಬರ್ತದ. ಸೊ 49 ಇದು 7ರ ಸ್ಕ್ವೇರ್ ಆಗಿರ್ತದ. ಇಲ್ಲಿ 2 ಡಿಜಿಟ್ ಬಿಟ್ಟ ಪಾಯಿಂಟ್ ಐತಿ ಅಂದ್ರೆ ಇಲ್ಲಿ 1 ಡಿಜಿಟ್ ಬಿಟ್ಟ ಪಾಯಿಂಟ್ ಆಗುತ್ತ. ನೆಕ್ಸ್ಟ್ ಪ್ಲಸ್ ಇಲ್ಲಿ 3 ಡಿಜಿಟ್ ಅದ 64, ಇದು 4ರ ಕ್ಯೂಬ್, ಇದು 8ರ ಸ್ಕ್ವೇರು ಆಗುತ್ತ, 4ರ ಕ್ಯೂಬು ಆಗುತ್ತ. ಸೊ ಇದು 4ರ ಕ್ಯೂಬು 64, ಹಾಗೆ 8ರ ಸ್ಕ್ವೇರು ಇಲ್ಲಿ 64. ಸೊ ಇದ್ರ ಬಗ್ಗೆ ನೀವು ಕನ್ಫ್ಯೂಷನ್ ಮಾಡ್ಕೋಬೇಕು ಹೋಗ್ಬೇಡ್ರಿ, 4ರ ಕ್ಯೂಬ್ 8ರ ಸ್ಕ್ವೇರ್. ಸೊ ಇಲ್ಲಿ 3 ಡಿಜಿಟ್ ಬಿಟ್ಟ ಪಾಯಿಂಟ್ ಅದ, ಹಾಗಾಗಿ ಹೊರಗೆ ತೆಗೆದಾಗ ನಾವು ಇಲ್ಲಿ 1 ಡಿಜಿಟ್ ಬಿಟ್ಟು ಇಲ್ಲಿ ಪಾಯಿಂಟ್ ಇಡಬೇಕಾಗ್ತದೆ. ಪ್ಲಸ್ ಸಾರಿ ಮೈನಸ್ ಅದ, ಮೈನಸ್ 0.216 ಅದ. ಈ 216 ಅನ್ನೋದು 216 ಅನ್ನೋದು ಇದು 6ರ ಕ್ಯೂಬ್, ಇಲ್ಲಿ ಕ್ಯೂಬ್ ಅದ ನೋಡ್ರಿ, 6ರ ಕ್ಯೂಬ್. ಇಲ್ಲಿ 3 ಡಿಜಿಟ್ ಬಿಟ್ಟ ಪಾಯಿಂಟ್ ಅದ ಅಂದ್ರ ಇಲ್ಲಿ 1 ಡಿಜಿಟ್ ಬಿಟ್ಟು ನಾವು ಪಾಯಿಂಟ್ ಅನ್ನ ಇಡಬೇಕು. ನೆಕ್ಸ್ಟ್ ಸೊ ಇವುಗಳನ್ನ ಸಮ್ ಮಾಡಿದಾಗ, ಸೊ ಇಲ್ಲಿ ನೋಡ್ರಿ 3 ಪಾಯಿಂಟ್ ಅದ, 3 7 1 ಆಗುತ್ತ. ನೆಕ್ಸ್ಟ್ ಈ 4 ಅನ್ನ ಪ್ಲಸ್ ಮಾಡಿದಾಗ 1.4 ಆಗುತ್ತ, ಮೈನಸ್ 0.6 ಅದ. ಸೊ 1.4 ಒಳಗ 0.6 ಅನ್ನ ಕಳೆದಾಗ ಇಲ್ಲಿ 0.8 ಆಗುತ್ತ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಕ್ಯೂಬ್ ರೂಟ್ ಆಫ್ 0.512 ಅದ ಇಂಟು ಸ್ಕ್ವೇರ್ ರೂಟ್ ಆಫ್ 2.25 ಅದ. ಸೊ ಇದ 512 ಅನ್ನೋದು ಇದು 8ರ ಕ್ಯೂಬ. ಇಲ್ಲಿ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಅಂದ್ರ ಇಲ್ಲಿ ಸ್ಕ್ವೇರ್ ರೂಟ್ ದಿಂದ ಕ್ಯೂಬ್ ರೂಟ್ ದಿಂದ ಹೊರಗೆ ತೆಗೆದಾಗ ಇಲ್ಲಿ 1 ಪಾಯಿಂಟ್ ಬಿಟ್ಟು ಇಲ್ಲಿ ನಾವು 1 ಡಿಜಿಟ್ ಬಿಟ್ಟು ಇಲ್ಲಿ ಪಾಯಿಂಟ್ ಅನ್ನ ಇಡಬೇಕು. ಇಂಟು ಇಲ್ಲಿ 2.25 ಅದ, ಇದು ಯಾವ್ದಾರ ಒಂದು ಸ್ಕ್ವೇರ್ ನಂಬರ್ ಆಗಿದೆ ಅಂದ್ರೆ ಇದು 15ರ ಸ್ಕ್ವೇರ್ ನಂಬರ್ ಆಗಿದೆ. ಇಲ್ಲಿ 2 ಡಿಜಿಟ್ ಬಿಟ್ಟ ಪಾಯಿಂಟ್ ಅದ ಅಂದ್ರೆ ಇಲ್ಲಿ 1 ಡಿಜಿಟ್ ಬಿಟ್ಟ ಪಾಯಿಂಟ್ ಬರ್ತದ. ಸೊ ಇವನ್ನೆರಡು ಇಂಟು ಮಾಡಿದಾಗ 15 8 ಇಲ್ಲಿ 120 ಆಗುತ್ತ. ಇಲ್ಲಿ 2 ಡಿಜಿಟ್, ಇದೊಂದು ಡಿಜಿಟ್, ಇದೊಂದು ಡಿಜಿಟ್. ಸೊ ಟೋಟಲ್ 2 ಡಿಜಿಟ್ಗಳು ಬಿಟ್ಟು ಇಲ್ಲಿ ಒಂದು ಪಾಯಿಂಟ್ ಅದ, ಇಲ್ಲಿ ಒಂದು ಪಾಯಿಂಟ್ ಅದ. ಟೋಟಲ್ 2 ಡಿಜಿಟ್ ಬಿಟ್ಟು ಇಲ್ಲಿ ಪಾಯಿಂಟ್ ಬರ್ತದ. ಸೊ 1.2 ಅನ್ನೋದು ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ.
ನೆಕ್ಸ್ಟ್ ಕ್ವಶನ್. ಸೊ ಈ ಕ್ವಶನ್ ಗಳೆಲ್ಲ ಏನೈತಿ ಎಸ್ ಎಸ್ ಸಿ ಎಕ್ಸಾಮ್, ಎಸ್ ಎಸ್ ಸಿ ಅಲ್ಲಿ ನಡೆಯುವ ಜಿ ಡಿ ಎಕ್ಸಾಮ್ ಆಗಿರ್ಬೋದು, ಸಿ ಜಿ ಎಲ್ ಆಗಿರ್ಬೋದು, ಸಿ ಎಚ್ ಎಸ್ ಎಲ್ ಆಗಿರ್ಬೋದು, ಹಾಗೆ ಎಂ ಟಿ ಎಸ್ ಎಕ್ಸಾಮ್ ಆಗಿರ್ಬೋದು, ಹೀಗೆ ಹಲವಾರು ಎಕ್ಸಾಮ್ಗಳಲ್ಲಿ ನಡೆಸಿರುವಂತ ಈ ಕ್ವಶನ್ಗಳು ಬಂದಿರ್ತಾವ. ಸೊ ಆ ಕ್ವಶನ್ಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿ ನಿಮ್ಗೆ ಇಲ್ಲಿ ಬಿಡಿಸಲಾಗ್ತದ. ಸೊ ಆಲ್ಮೋಸ್ಟ್ ಈ ಕಡೆಯಿಂದ ಏನೈತಿ ಸೆಂಟ್ರಲ್ ಲೆವೆಲ್ ಬಂದಿರುವಂತ ಕ್ವಶನ್ಗಳನ್ನ ಅವರ ರೆಫರ್ ಮಾಡಿ ಹಾಕ್ತಾರ. ಈಗ ಹೈಬ್ರಿಡ್ ಮಾದರಿಯಲ್ಲಿ ಏನೈತಿ ಇವ ಕ್ವಶನ್ಗಳ ಇದ ಟೈಪ್ ಒಳಗ ಕ್ವಶನ್ ಒಳಗ ಬರ್ಬೋದು ನಿಮ್ಗ ಎಕ್ಸಾಮ್ಕ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ 70 ಕ್ಯೂಬ್ ಪ್ಲಸ್ 20 ಕ್ಯೂಬ್ ಮೈನಸ್ 90 ಕ್ಯೂಬ್ ಅದ. 70 ಕ್ಯೂಬ್ ಪ್ಲಸ್ 20 ಕ್ಯೂಬ್ ಮೈನಸ್ 90 ಕ್ಯೂಬ್ ಅದ. ಇಲ್ಲಿ 70 ಕ್ಯೂಬ್ ಅದ. ಇಲ್ಲಿ 7 ದ ಕ್ಯೂಬ್ ಏನಾಗತ್ತ 343 ಆಗತ್ತ. ನೆಕ್ಸ್ಟ್ ಇಲ್ಲಿ ಸೊನ್ನೆಗಳು ಎಷ್ಟು ಬರ್ತಾವ, ಇಲ್ಲಿ 3 ಸೊನ್ನೆ ಬರ್ತಾವ. ನೆಕ್ಸ್ಟ್ ಪ್ಲಸ್ 20ರ ಕ್ಯೂಬ್, 2ರ ಕ್ಯೂಬ್ ಏನಾಗತ್ತ 8 ಆಗತ್ತ. ಇಲ್ಲಿ ಸೊನ್ನೆಗಳು ಎಷ್ಟು ಬರ್ತಾವ 3 ಬರ್ತಾವ. ಮೈನಸ್ 9ರ ಕ್ಯೂಬ್ ಏನಾಗತ್ತ, ಇಲ್ಲಿ 9ರ ಕ್ಯೂಬ್ 729 ಆಗತ್ತ. ಸೊನ್ನೆಗಳು ಎಷ್ಟು ಬರ್ತಾವ 3 ಬರ್ತಾವ. ಸೊ ಇವನ್ನೆರಡು ಕೂಡಿಸಿದಾಗ ಸೊ ಇದೆಷ್ಟಾಗತ್ತ, ಇದಕ್ಕೆ 8000ನ್ನ ಕೂಡಿಸ್ರಿ. ಸೊ ಇದು 8 3 ಇಲ್ಲಿ 11 ಆಗತ್ತ. ನೆಕ್ಸ್ಟ್ ಇದು 5 ಆಗತ್ತ, ಇದು 3 ಆಗತ್ತ. ಸೊ 3,51,000 ಇಲ್ಲಿ ಆಗತ್ತ. ನೆಕ್ಸ್ಟ್ ಇದ 7,29,000 ನಾವು ಇಲ್ಲಿ ಮೈನಸ್ ಮಾಡ್ಬೇಕು. ಸೊ 7 ಲಕ್ಷ, ಸೊ ಇದನ್ನ ಇಲ್ಲೇ ಮೈನಸ್ 72,9,000 ಈ ರೀತಿ. ಸೊ ಇದರಲ್ಲಿ ಮೈನಸ್ ಯಾವ ರೀತಿ ಮಾಡುದು, ಸೊ ಇಲ್ಲಿ 3,51,000 ಇಲ್ಲಿ ಮೈನಸ್ ಮಾಡ್ಬೇಕು. ಸೊ 0 0 0, 9ರಲ್ಲಿ 1 ಹೋದ್ರೆ 8 ಆಗತ್ತ. 12ರಲ್ಲಿ 5 ಹೋತಂದ್ರೆ 7 ಆಗತ್ತ. 7ರಲ್ಲಿ 4 ಹೋತಂದ್ರೆ 3 ಆಗತ್ತ. ಸೊ ಇದು ಮೈನಸ್ ಅದ. ಸೊ 3,78,000 ಆಗುತ್ತ. ಮೈನಸ್ 3,78,000 ಆಗುತ್ತ. ಸೊ ಇದು ಗೊತ್ತಿರ್ಬೇಕು. ಡೈರೆಕ್ಟ್ ನೀವು ಪ್ಲಸ್ ಅದ ಅಂತ ಇದನ್ನ ಹಾಕಿ ಬರಬಾರ್ದು. ಸೊ ಇಲ್ಲಿ 9ರ ಕ್ಯೂಬ 729, ನೆಕ್ಸ್ಟ್ 3 ಸೊನ್ನೆ. ಇಲ್ಲಿ 70ರ ಕ್ಯೂಬ 343, ನೆಕ್ಸ್ಟ್ 3 ಸೊನ್ನೆ. ಇಲ್ಲಿ 20ರ ಕ್ಯೂಬ 8,000. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ 9 ಇಂಟು 1029 ಅದ ಇಂಟು ಬಾಗ್ಲೆ 12 ರೂಟ್ ಆಫ್ 12 ಇಂಟು 147 ಈಸ್ ಈಕ್ವಲ್ ಟು ಅಂತ ಇಲ್ಲಿ ಕೊಟ್ಟಿದಾರ. ಸೊ ಇದನ್ನ ಕ್ಯೂಬ್ ಅದ 9 ಇಂಟು 1029 ಅದ. ಸೊ ಡಿವೈಡೆಡ್ ಬೈ 12 ಇಂಟು 147 ಅದ. ಸೊ ಇದ ಕ್ಯೂಬ್ ಅದ, ಇದ ಸ್ಕ್ವೇರ್ ರೂಟ್ ಅದ. ಸೊ ಎರಡು ಸ್ಕ್ವೇರ್ ರೂಟ್ ಇದ್ದು ಅಂದ್ರೆ ಒಂದ ಇದ್ರೊಳಗನ ಬರಿಬಹುದಾಗಿತ್ತು, ಕಟ್ತಾ ಹೊಡ್ಯಾಕ ಈಜಿ ಆಗ್ತಿದ್ದು. ಬಟ್ ಇಲ್ಲಿ ಆ ರೀತಿ ಆಗುದಿಲ್ಲ. ಸೊ ಇಲ್ಲಿ ನಾವ ಇಂಟು ಮಾಡ್ನು. ಸೊ ಇವು ಎರಡನ್ನು ಇಂಟು ಮಾಡ್ರಿ. ಕ್ಯೂಬ್ ಅದ 9 ಇಂಟು 1029 ಮಾಡಿದಾಗ ಇಲ್ಲಿ ಎಷ್ಟಾಗತ್ತೆ, ಇದು 1029 ಇಂಟು 9 ಮಾಡಿದಾಗ ಇದು 9,261 ಆಗುತ್ತೆ. 261. ಸೊ ಡಿವೈಡೆಡ್ ಬೈ 147 ಇಂಟು 12 ಮಾಡಿದಾಗ ಇದು ಎಷ್ಟಾಗತ್ತ 1764 ಆಗುತ್ತ. ರೂಟ್ ಆಫ್ 1764 ಅದ. ಸೊ ಇದನ್ನ ಯಾವ್ದಾರ ಒಂದು ಕ್ಯೂಬ್ ಆಗ್ತದ ಅಂದ್ರ 9,261 ಅನ್ನೋದು ಇದು 21ರ ಕ್ಯೂಬ್ ಆಗುತ್ತ. ನೆಕ್ಸ್ಟ್ ಇದ ಸ್ಕ್ವೇರ್ ಏನೈತಿ, ಇದು 40 40 ಏನೈತಿ ಇಲ್ಲಿ
1600 ಆಗುತ್ತೆ. ಸೊ 1600ಕ್ಕಿಂತ ಸ್ವಲ್ಪ ಜಾಸ್ತಿ ಐತಿ ಅಂದ್ರೆ ಇದು ಕೊನೆಯಲ್ಲಿ 4 ಬಂದೈತಿ ಅಂದ್ರೆ ಇದು 42ರ ಇಲ್ಲಿ ಸ್ಕ್ವೇರ್ ಆಗುತ್ತೆ. 42ನ್ನ ಇಂಟು ಮಾಡಿದಾಗ 1764 ಆಗುತ್ತೆ. ಸೊ ಇಲ್ಲಿ 21 ಒಂದ್ಲೇ ಆಗುತ್ತೆ, 21 ಎರಡ್ಲೇ ಆಗುತ್ತೆ. ಸೊ 1/2 ಆಗುತ್ತೆ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. If a difference between a two numbers is 4 and their product is 32, then the absolute difference between their cubes ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ a ಇಂಟು b ಎಷ್ಟದ ಇಲ್ಲಿ 32 ಅದ a ಮೈನಸ್ b ಎಷ್ಟದ ಇಲ್ಲಿ ನಮಗ 4 ಅದ. ಸೊ ಇಲ್ಲಿ 32 ಬರ್ಬೇಕಂದ್ರ ಯಾವ ಎರಡು ಸಂಖ್ಯೆನ ನಾವು ಇಂಟು ಮಾಡ್ರ 32 ಬರ್ತದ. ಸೊ ಇಲ್ಲಿ 16 ಇಂಟು 2 ಮಾಡ್ಬೋದ. ನೆಕ್ಸ್ಟ್ ಯಾವ್ದು ಬರ್ತದ 4 ಇಂಟು 8 ಮಾಡ್ಬೋದ. ನೆಕ್ಸ್ಟ್ 32 ಇಂಟು 1 ಮಾಡ್ಬೋದ. ಸೊ ನೆಕ್ಸ್ಟ್ ಯಾವ ಬರ್ತಾವ. ಸೊ ಮತ್ತ ಯಾವ ಮಗೆ ಆಗಿದ್ದು ಬರುದಿಲ್ಲ. ಸೊ ಇಲ್ಲಿ ಇದು ಎ ಆತು, ಇದು ಬಿ ಆತು, ಇದು ಎ ಆತು, ಇದು ಬಿ ಆತು, ಇದು ಎ ಆತು, ಇದು ಬಿ ಆತು. ಸೊ ಎ ಬಿ ಮೈನಸ್ ಮಾಡಿದಾಗ ನಮ್ಗ 4 ಅಂತ ಬರ್ಬೇಕು. ಸೊ ಇಲ್ಲಿ ಕೊಟ್ಟಿರುವಂತ ಫ್ಯಾಕ್ಟರ್ಗಳಲ್ಲಿ ಯಾವ ಒಂದು ಫ್ಯಾಕ್ಟರ್ ಅನ್ನ ಮೈನಸ್ ಮಾಡಿದಾಗ ನಮಗ 4 ಅನ್ನೋದು ಬರ್ತದ. ಇಲ್ಲಿ ನೋಡ್ರಿ 16ರಲ್ಲಿ 2 ಹೋತಂದ್ರ ಇಲ್ಲಿ 14 ಆಗುತ್ತ, ಇದಾಗುದಿಲ್ಲ. ಇಲ್ಲಿ 8ರಲ್ಲಿ 4 ಹೋತಂದ್ರ 4 ಆಗುತ್ತ. ಡಿಫ್ರೆನ್ಸ್ ಎಷ್ಟು ಬಂತು 4 ಬಂತು. ಎ ಮೈನಸ್ ಬಿ ಮಾಡಿದಾಗ ನಮ್ಗೆ ಇಲ್ಲಿ 4 ಅನ್ನೋದ ಬರ್ತದ. ಸೊ ಹಾಗಾಗಿ ಇಲ್ಲಿ 4 ಮತ್ತು 8 ಅನ್ನೋದು ಕರೆಕ್ಟ್ ಆಗುತ್ತೆ. ನಮ್ಗೆ ಎ ಮತ್ತು ಬಿ ಗಳು ಸಿಕ್ಕು. ಇಲ್ಲಿ ಅವ್ರೇನ್ ಕೇಳಿದಾರು ಅಬ್ಸಲ್ಯೂಟ್ ಡಿಫರೆನ್ಸ್ ಬಿಟ್ವೀನ್ ದೇರ್ ಕ್ಯೂಬ್ಸ್, ಅವುಗಳ ಕ್ಯೂಬ್ಸ್ ಗಳ ಡಿಫರೆನ್ಸ್ ಅನ್ನ ಕಂಡುಹಿಡಬೇಕು ನಾವು. ಸೊ ಅಂದಾಗ ಎ ಮೈನಸ್ ಬಿ ಈಕ್ವಲ್ ಟು 4 ಅಂತ ಬಂತ. ಸೊ ಅವುಗಳ ಕ್ಯೂಬ್ ಗಳ ಡಿಫರೆನ್ಸ್ ಅನ್ನ ತೆಗಿಬೇಕು. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತವ್ರಿ. ಸೊ ಇದನ್ನ ನಾವು ಈ ರೀತಿ ಚೇಂಜ್ ಮಾಡೋಣ. 8 ಇಂಟು 4 ಅಂತವ್ರಿ, ಈಸಿ ಆಗುತ್ತೆ. ಸೊ ಇಲ್ಲಿ ಎ ಕ್ಯೂಬ್ ಅಂದ್ರ 8 ಕ್ಯೂಬ್ ಆಗುತ್ತೆ, ಮೈನಸ್ ಬಿ ಕ್ಯೂಬ್ ಅಂದ್ರ 4 ಕ್ಯೂಬ್ ಆಗುತ್ತೆ. ಸೊ 8ರ ಕ್ಯೂಬ 512, 4ರ ಕ್ಯೂಬ 64. ಸೊ ಇದನ್ನ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ 512ರಲ್ಲಿ 64ನ್ನ ಮೈನಸ್ ಮಾಡ್ರಿ. 12ರಲ್ಲಿ 4 ಹೊತ್ತಂದ್ರೆ 8, 11ರಲ್ಲಿ 7 ಹೊತ್ತಂದ್ರೆ 4, ಇಲ್ಲಿ 5ರಲ್ಲಿ 1 ಹೊತ್ತಂದ್ರೆ ಇದು ಕೂಡ 4. ಸೊ 448 ಅನ್ನೋದು ಇಲ್ಲಿ ಆಗುತ್ತೆ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ 4 ಏನ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೈ ವಿಚ್ ಲೀಸ್ಟ್ ನಂಬರ್ ಶುಡ್ 196 ಬಿ ಮಲ್ಟಿಪ್ಲೈಡ್ ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಕ್ಯೂಬ್. ಸೊ 196 ಅದ. ಸೊ ಈ 196 ನೋಡಿದಾಗ ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗ್ತದ ಏನಪ್ಪಾ ಅಂತಂದ್ರ ನೀವು ಸ್ಕ್ವೇರ್ ನಂಬರ್ ನಿಮಗೆ ಗೊತ್ತಿದ್ದು ಅಂದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ 14ರ ಸ್ಕ್ವೇರ್ ಏನಾಗುತ್ತ 14 ಇಂಟು 14 ಆಗುತ್ತ. ಸೊ ಇಲ್ಲಿ ನಮ್ಗೆ ಕ್ಯೂಬ್ ಆಗ್ಬೇಕಂದ್ರೆ ಇನ್ನೊಂದು 14 ದಿಂದ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಆಪ್ಷನ್ದಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಸೊ ಇನ್ನೊಂದು ಕ್ವಶನ್ ಅದ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೈ ವಿಚ್ ಸ್ಮಾಲೆಸ್ಟ್ ನಂಬರ್ ಮಸ್ಟ್ 3087 ಅದ ಬಿ ಮಲ್ಟಿಪ್ಲೈಡ್ ಸೊ ದಟ್ ಇಟ್ ಬಿಕಮ್ಸ್ ಅ ಪರ್ಫೆಕ್ಟ್ ಕ್ಯೂಬ್ ಅಂದರು. ಸೊ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದರಿಂದ ಮಲ್ಟಿಪ್ಲೈ ಅನ್ನ 3087ಕ್ಕೆ ಮಾಡಿದಾಗ ನಮ್ಗ ಒಂದು ಪರ್ಫೆಕ್ಟ್ ಕ್ಯೂಬ್ ಬರ್ತದ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ 3087 ಅದ. ಸೊ ಇದರ ಮೊದಲ ಫ್ಯಾಕ್ಟರ್ಸ್ ಗಳನ್ನ ತಕ್ಕೋಣ. ಸೊ ಇಲ್ಲಿ 2ರಲ್ಲೇ ಭಾಗ ಹೋಗುದಿಲ್ಲ. ನೆಕ್ಸ್ಟ್ 3ರಲ್ಲೇ ತಗೋಣ, 3 ಒಂದ್ಲೇ. ನೆಕ್ಸ್ಟ್ ಇಲ್ಲಿ 3 2ಲೇ,
ನೆಕ್ಸ್ಟ್ 3 9 ನೆಕ್ಸ್ಟ್ 3 ಮೂರ್ಲೆ ನೆಕ್ಸ್ಟ್ 3 4 3 ಮೂರ್ಲೆ ನೆಕ್ಸ್ಟ್ ಇದ 3ಲೆ ಭಾಗ ಹೋಗುದಿಲ್ಲ. ನೆಕ್ಸ್ಟ್ ಇದನ್ನ ನಾವು 7ಲೆ ಭಾಗ ಹೊಡಿಬಹುದು. 7 49 ನೆಕ್ಸ್ಟ್ 7 7 ನೆಕ್ಸ್ಟ್ 7 1 ಸೊ ಇಲ್ಲಿ ಕ್ಯೂಬ್ ಮಾಡುವಾಗ ಏನಾಗುತ್ತೆ, ಇದ್ರ ಫ್ಯಾಕ್ಟರ್ ಏನ್ ಬಂದು 7 ಇಂಟು 7 ಇಂಟು 7 ಇಂಟು 3 ಇಂಟು 3. ಸೊ ಇಲ್ಲಿ 7ರದ್ದು ಒಂದು ಗುಂಪಾತು, ಇನ್ನ 3ರದ್ದು ಒಂದು ಗುಂಪಾಗಬೇಕು. 3ರದ್ದು ಒಂದು ಗುಂಪಾದಾಗ ನಮಗೆ ಇದ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಬಟ್ ಇಲ್ಲಿ 3 2 ಸಲ ಬಂದೈತಿ, 3 ಇನ್ನೊಂದ್ ಸಲ ಬರ್ಬೇಕು, ಅಂದ್ರ 3ರ್ಲೆ ಇಲ್ಲಿ ಇಂಟು ಮಾಡ್ಬೇಕಾಗ್ತದ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತ. ಸೊ ಅಂದ್ರ ಕ್ಯೂಬ್ ಮಾಡುವಾಗ ಏನೈತಿ, 3 ಸಂಖ್ಯೆಗಳ ಒಂದೊಂದು ಗುಂಪನ್ನ ನಾವು ಇಲ್ಲಿ ಮಾಡ್ಬೇಕಾಗತ್ತ. ಅದ ಸ್ಕ್ವೇರ್ ಮಾಡುವಾಗ ಏನೈತಿ, 2 ಸಂಖ್ಯೆಯನ್ನ ಒಂದು ಗುಂಪನ್ನ ಇಲ್ಲಿ ನಾವು ಮಾಡ್ಕೊತ ಹೋಗ್ಬೇಕಾಗ್ತದ. ಸೊ ಇಲ್ಲಿ ಒಂದ್ ವೇಳೆ ಇದನ್ನ ಸ್ಕ್ವೇರ್ ಕೇಳಿದ್ರಪ್ಪ, ಇದನ್ನ ಸ್ಕ್ವೇರ್ ಕೇಳಿದ್ರ ಅಂದ್ರ ಇಲ್ಲಿ 3 2 ಸಲ ಬಂದದ, 7 ಇಲ್ಲಿ 2 ಸಲ ಬಂದದ, ಅಂದ್ರ ಇನ್ನೊಂದು 7 ಇಲ್ಲಿ ಕಮ್ಮಿ ಬಿದ್ದದ. ಅಂದ್ರ 7ರ್ಲೆ ಇಂಟು ಮಾಡಿದಾಗ ಇದೊಂದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತ, ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಎರಡೆರಡು ಸಂಖ್ಯೆಗಳು ಒಂದೊಂದು ಗುಂಪನ್ನ ಮಾಡಿ ನಾವು ಇಲ್ಲಿ ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಯಾವಾಗಿದು 2 ಗುಂಪು ಮಾಡಿದಾಗ. ಬಟ್ ಅವ್ರು ಇಲ್ಲಿ ಕೇಳಿದ್ದು ಕ್ಯೂಬ್ ಅನ್ನ ಕೇಳಿದಾರ. ಕ್ಯೂಬ್ ಕೇಳಿದಾಗ 3 ಸಂಖ್ಯೆಗಳ ಒಂದೊಂದು ಗುಂಪನ್ನ ಮಾಡ್ಬೇಕು. ಅಂದ್ರ 3 ಸಂಖ್ಯೆಗಳ ಸೇಮ್ ಇರ್ಬೇಕ, ಮತ್ 3 ಸಂಖ್ಯೆ ಬೇರೆ ಬೇರೆ ಅಲ್ಲ. ಸೊ ಇದಿಷ್ಟು ಏನೈತಿ ಕ್ಯೂಬ್ಸ್ ಮೇಲಿನ MCQಗಳಾಗಿದ್ದು. ಸೊ ನಿಮ್ಗ ಮೆಂಬರ್ಶಿಪ್ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ರೆ ಮೆಸೇಜ್ ಹಾಕ್ರಿ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.